ಮಾಡಿರಿ. ದೇವರಿಗೆ ಸ್ತೋತ್ರ. 5ನೇ ಮಾತು, ದೇವರ ಶಿಲುಬೆ ಮೇಲೆ ಆಡಿದು ನನಗೆ ನೀರಡಿಕೆಯಾಗಿದೆ. ಸಂಗೀತದ ಮೂಲಕ ಹೋಗಿ ಹಾಡಿರುವಂತ ಹಾಡು. ಕರ್ತನು ಸಲಾಮೆ ಮನಗಾಸಿ ಹೊಂದಿದ ನೋಡಿರಿ. ಕರ್ತನು ಸಲಾಮೆ ಮನಗಾಸಿ ಹೊಂದಿದ ನೋಡಿರಿ. ನಾಶನಕ್ಕೆ ಗುರಿಯಾದವರಿಗೆ ಲೇಸು ಮಾಡಿದ ನೋಡಿರಿ. ನಾಶನಕ್ಕೆ ಗುರಿಯಾದವರಿಗೆ ಲೇಸು ಮಾಡಿದ ನೋಡಿರಿ. ಕರ್ತನು ಸಲಾಮೆ ಮನಗಾಸಿ ಹೊಂದಿದ ನೋಡಿರಿ. ಉನ್ನತಾಸನವನ್ನು ಬಿಟ್ಟು ತನ್ನ ತಗ್ಗಿಸಿಕೊಂಡನು. ಖಿನ್ನತಾಸನವನ್ನು ಬಿಟ್ಟು ತನ್ನ ತಗ್ಗಿಸಿಕೊಂಡನು. ಖಿನ್ನ ಮಾನವರನ್ನು ರಕ್ಷಿಸಿ ಭಿನ್ನವಾಗುತ್ತ ಬಂದನು. ಖಿನ್ನ ಮಾನವರನ್ನು ರಕ್ಷಿಸಿ ಭಿನ್ನವಾಗುತ್ತ ಬಂದನು. ಕರ್ತನ ಸಲಾಮೆ ಮನಗಾಸಿ ಹೊಂದಿದ ನೋಡಿರಿ. ದುಷ್ಟತನಕ್ಕೆ ಘೋರ ಶಿಕ್ಷೆಯಷ್ಟರಿಂದಲೇ ಹೊಂದಿದ. ದುಷ್ಟನಂತೆ ಘೋರ ಶಿಕ್ಷೆಯ ನಿಷ್ಠದಿಂದಲೇ ಹೊಂದಿದ. ಶಿಷ್ಟನಾಗಿ ಮಾಡಲು ಸುಖ ಕಷ್ಟವನ್ನನುಭವಿಸಿದ. ಶಿಷ್ಟನಾಗಿಯೇ ಮಾಡಲು ಸುಖ ಕಷ್ಟವನ್ನನುಭವಿಸಿದ. ಯೇಸು ಕರ್ತನ ಸಲಾಮೆ ಮನಗಾಸಿ ಹೊಂದಿದ ನೋಡಿರಿ. ಗೆತ್ಸೆಮನೆಯಲ್ಲಿ ಶಾಪವ ಹೊತ್ತು ವ್ಯಾಕುಲಪಟ್ಟನು. ಗೆತ್ಸೆಮನೆಯಲ್ಲಿ ಶಾಪವ ಹೊತ್ತು ವ್ಯಾಕುಲಪಟ್ಟನು. ಉತ್ತಮೋತ್ತಮ ರಕ್ತ ಬೆವರನು ಮತ್ತೆ ಆತನ ಸುರಿದನು. ಉತ್ತಮೋತ್ತಮ ರಕ್ತ ಬೆವರನು ಮತ್ತೆ ಆತನ ಸುರಿದನು. ಯೇಸು ಕರ್ತನ ಸಲಾಮೆ ಮನಗಾಸಿ ಹೊಂದಿದ ನೋಡಿರಿ. ಕರಗಳಲ್ಲಿಯೂ ಕಾಲುಗಳಲ್ಲಿಯೂ ಹರಿದರು ದೇವ ನೋಡಿರಿ. ಕರಗಳಲ್ಲಿಯೂ ಕಾಲುಗಳಲ್ಲಿಯೂ ಹರಿದರು ದೇವ ನೋಡಿರಿ. ದುರಿತಪೂರಿತ ಜನರಿಗಾಗಿ ಶಿರವನ್ನೊಂದಿತು ನೋಡಿರಿ. ದುರಿತಪೂರಿತ ಜನರಿಗಾಗಿ ಶಿರವು ನೊಂದಿತು ನೋಡಿರಿ. ಯೇಸು ಕರ್ತನ ಸಲಾಮೆ ಮನಗಾಸಿ ಹೊಂದಿದ ನೋಡಿರಿ. ಸೋಕಿನಿಂದಲೇ ಮೆರೆದ ದುಷ್ಟನು ಪಕ್ಕೆ ತಿವಿದನು ನೋಡಿರಿ. ಸೋಕಿನಿಂದಲೇ ಮೆರೆದ ದುಷ್ಟನು ಪಕ್ಕೆ ತಿವಿದನು ನೋಡಿರಿ. ಅಕ್ಕರಗೆ ಹರಿದಂತ ನೆತ್ತರುದಕ್ಕೆ ಕೃಪೆ ನೋಡಿರಿ. ಅಕ್ಕರಗೆ ಹರಿದಂತ ನೆತ್ತರುದಕ್ಕೆ ಕೃಪೆ ನೋಡಿರಿ. ಯೇಸು ಕರ್ತನ ಸಲಾಮೆ ಮನಗಾಸಿ ಹೊಂದಿದ ನೋಡಿರಿ. ತೂಗಿ ಶಿಲುಬೆಯ ಮೇಲೆ ಕ್ರಿಸ್ತನು ಆಗ ನೊಂದನು ತಿಳಿಯಿರಿ. ತೂಗಿ ಶಿಲುಬೆಯ ಮೇಲೆ ಕ್ರಿಸ್ತನು ಆಗ ನೊಂದನು ತಿಳಿಯಿರಿ. ಬಾಗಿ ಪ್ರಾಣವ ಬಿಟ್ಟ ಕರುಣೆಯ ಬೇಗನೆ ಪಡೆಕೊಳ್ಳಿರಿ. ಬಾಗಿ ಪ್ರಾಣವ ಬಿಟ್ಟ ಕರುಣೆಯ ಬೇಗನೆ ಪಡೆಕೊಳ್ಳಿರಿ. ಯೇಸು ಕರ್ತನ ಸಲಾಮೆ ಮನಗಾಸಿ ಹೊಂದಿದ ನೋಡಿರಿ. ಯಾವ ತಪ್ಪನು ಮಾಡದೇವ ದೇವತನಯನ ನೋಡಿರಿ. ಯಾವ ತಪ್ಪನು ಮಾಡದಿದ್ದ ದೇವತನಯನ ನೋಡಿರಿ. ಜೀವದಾಯಕ ಕ್ರೂರವಾದ ಸಾವ ಹೊಂದಿದ ನೋಡಿರಿ. ಜೀವದಾಯಕ ಕ್ರೂರವಾದ ಸಾವ ಹೊಂದಿದ ನೋಡಿರಿ. ಯೇಸು ಕರ್ತನ ಸಲಾಮೆ ಮನಗಾಸಿ ಹೊಂದಿದ ನೋಡಿರಿ. ನರಭಾವವ ಧರಿಸಿ ಹೀಗೆ ಹಸಿ ಬೆಟ್ಟನು ಹರಿಯಿರಿ. ನರರ ಭಾವವ ಧರಿಸಿ ಹೀಗೆ ಹಸಿರು ಬಿಟ್ಟನು ಹರಿಯಿರಿ. ಪರಮ ಮಿತ್ರನ ಕ್ಷೇಮ ಕರುಣೆಯ ವಿರುದ್ಧವು ಕೊಂಡಾಡಿರಿ. ಪರಮ ಮಿತ್ರನ ಕ್ಷೇಮ ಕರುಣೆಯ ವಿರುದ್ಧವು ಕೊಂಡಾಡಿರಿ. ಯೇಸು ಕರ್ತನ ಸಲಾಮೆ ಮನಗಾಸಿ ಹೊಂದಿದ ನೋಡಿರಿ.
ಶಿರವ ಪಾಪವ ಹೇಸಿ ಸ್ವಾಮಿಯು ದಾಸನಾಗುವ ಬನ್ನಿರಿ. ರಾಶಿ ಪಾಪವ ಹೇಸಿ ಸ್ವಾಮಿಯು ದಾಸರಾಗುವ ಬನ್ನಿರಿ. ಬಾಸುರಂಗನ ಕೊಡುವ ಪರತರ ವಾಸ ಸೇರುವ ಬನ್ನಿರಿ. ಬಾಸುರಂಗನು ಕೊಡುವ ಪರತರ ವಾಸ ಸೇರುವ ಬನ್ನಿರಿ. ಯೇಸು ಕರ್ತನು ಸಲಹನೆಂಬನು ಕಾಸಿ ಹೊಂದಿದ ನೋಡಿರಿ. ನಾವು ಐದನೇ ಮಾತು ಕಡೆ ಹೋಗುವಾಗ ಒಂದು ಚಿಕ್ಕ ಪ್ರಾರ್ಥನೆ ಮಾಡೋಣ. ತಂದೆ ಯೇಸುವೆ, 4 ಮಾತುಗಳು ಅತಿಯಾಗಿ ನೀವು ನಡೆಸಿದ್ದಕ್ಕಾಗಿ ಸ್ತೋತ್ರ ಯೇಸಪ್ಪ. ಸ್ವಾಮಿ, 5ನೇ ಮಾತಿಗೆ ನಾವು ಹೋಗುವಾಗ ಸ್ವಾಮಿ, ನನಗೆ ನೀರಡಿಕೆ ಆಗಿದೆ ಎಂದಾಗ ನೀವು ಸ್ವಾಮಿ ಈ ವಾಕ್ಯವು ನಮ್ಮ ಕೊಟ್ಟಿದ್ದಕ್ಕಾಗಿ ಸ್ವಾಮಿ, ನೀವು ಸಿಲುಬೆ ಮೇಲೆ ಆಡಿದ 5ನೇ ಮಾತು ನೀನು ನಡೆಸಿಕೊಡು ನಮ್ಮ ಬಯಸುವೆ. ಆಮೇಲೆ ಹಲ್ಲೆಲೂಯ. ದೇವರು ಸಿಲುಬೆ ಮೇಲೆ ಆಡಿದ 5ನೇ ಮಾತು ಯೆಹೋವನ 19ನೇ ಸಂಧಿ 28ನೇ ವಚನ, ನನಗೆ ನೀರಡಿಕೆ ಆಗಿದೆ. ದೇವರು ಇದೆಲ್ಲ ಶ್ರಮೆಪಟ್ಟು ಆತನಿಗೆ ಸಿಲುಬೆ ಮೇಲೆ ನೀರಡಿಕೆ ಆಗಿತ್ತು ಅಂತ ಕೇಳಿದ ಈ ಮಾತು ಒಂದು ಸಹಜವಾಗಿ ಮಾತಲ್ಲ, ಇದು ಪ್ರವಾದನೆ ಮಾತಾಗಿತ್ತು. ಇದು ಪ್ರವಾದಿಗಳು ಹಳೆಯ ಒಡಂಬಡಿಕೆಯಲ್ಲಿ ಬರೆದಿದ್ದ ಮಾತುಗಳು ನೆರವೇರುವಂಥದ್ದಾಗಿತ್ತು. ಇಲ್ಲಿ ನಾವು ಕೀರ್ತನೆ 69ನೇ ಸಂಧಿ 21ನೇ ಭಾಗದಲ್ಲಿ ನೋಡ್ತೇವೆ, ನನಗೆ ಉಣ್ಣುವುದಕ್ಕೆ ಕಹಿಯಾದ ವಸ್ತನ್ನು ಬಾಯಿಯಿಂದ ಹುಳಿಯು ದ್ರಾಕ್ಷರಸವನ್ನು ಕೊಟ್ಟರು. ಈ ದ್ರಾಕ್ಷರಸ ಆ ಕಾಲದಲ್ಲಿ ದೇವರು ಬರಬೇಕಾಗಿದ್ದ ಕಾರ್ಯಗಳು, ಆತನು ಯಾವ್ಯಾವ ಪ್ರವಾದಿಸಬೇಕಿತ್ತು, ಯೇಸು ಕ್ರಿಸ್ತನ ಮರಣ ಮತ್ತು ಹಳೆ ಒಡಂಬಡಿಕೆ ಬರೆದಿದೆ ಎಲ್ಲ ಪ್ರವಾದನೆಗಳು ಏನು ಮಾಡ್ತಾರೆ, ದೇವರು ನೆರವೇರಿಸೋದಕ್ಕಾಗಿ ಈ ಲೋಕಕ್ಕೆ ಬಂದಿದನು. ಅದೇ ರೀತಿಯಾಗಿ ಅವರು ಎಷ್ಟೆಲ್ಲ ಕಾರ್ಯಗಳು ಮಾಡಿದಾರಲ್ಲ ದೇವರು ಸಿಲುಬೆ ಮೇಲೆ ಮಾತಾಡಿದಾಗಲಿ, ಆತನು 33 ವರ್ಷ ಏನು ಈ ಭೂಲೋಕದಲ್ಲಿ ಸಮಸ್ತವಾಗಿ ನಡೆಸಿದಲ್ಲ ಅದೆಲ್ಲ ಅಕಸ್ಮಾತಿಕವಾಗಿ ನಡೆದಿದೆಲ್ಲ, ಇದೆಲ್ಲ ನೆರವೇರ್ಬೇಕಂತೇಳಿ ಮಾಡಿದ ಕಾರ್ಯವಾಗಿತ್ತು. ಎಲ್ಲ ದೇವರ ಉದ್ದೇಶವಾಗಿತ್ತು. ಇದರಲ್ಲಿ ಆ ಉದ್ದೇಶದಿಂದಲೇ ದೇವರು ಕಾರ್ಯ ಮಾಡ್ತಾ ಇದ್ದಿಲ್ಲ. ಯೇಸು ಕ್ರಿಸ್ತನ ಎಲ್ಲ ಪಾಪಗಳ ಜಾಗಗಳಿತ್ತು, ಎಲ್ಲ ಪಾಪಗಳು ಏನ್ ಮಾಡ್ದ, ತಾನು ಹೊತ್ತುಕೊಂಡ. ಯಾಕ, ಈ ಲೋಕ ಪಾಪದಿಂದ ಬಿಡುಗಡೆ ಕೊಡುವುದಕ್ಕಾಗಿ. ಹಾಗಾಗಿ ಸಿಲುಬೆ ಮೇಲೆ ಅವನಿದ್ದಾಗ ನನಗೆ ನೀರಡಿಕೆ ಆಗಿದೆ ಅಂತ ಹೇಳಿದ. ಈ ಎಲ್ಲ ಉಲ್ಲೇಖಗಳು ಆತನಿಗೆ ಸಹ ಇದ್ದು ಒಂದು ಭಾಗವಾಗಿತ್ತು. ಆದರೂ ನಾವು ನೋಡುವಾಗ ಮತ್ತು ಅದೇ ನಾವು ಭಿಕ್ಷಕ ಮತ್ತು ಲಾಜರನ ಕಥೆ ನೋಡ್ತೇವೆ. ಇಲ್ಲಿ ದೇವರ ನೀರಡಿಕೆ ಆಗಿದೆ ಅಂದ್ರೆ ದೇಹದ ನೀಡಿಕೆ ಅಲ್ಲ, ನಮ್ಮ ದೇಹದ ನೀಡಿಕೆ ಅಲ್ಲ, ಅದು ಆತ್ಮಿಕ ನೀರಡಿಕೆ ಹೇಳ್ತಾ ಇದ್ದ ದೇವರು. ಯಾವ ರೀತಿ ಅಂದರೆ, ಆ ಭಿಕ್ಷಕ ಹೋದಾಗ ಅವನಿಗೆ ಪರಲೋಕ ರಾಜ್ಯ ಸಿಕ್ತ, ಐಶ್ವರ್ಯವಂತನಿಗೆ ನರಕದ ಭಾಗ್ಯ ಸಿಕ್ತು, ಇದೊಂದು ಆಗ್ತದ. ಅದೇ ನಾವು ಇದು ವಚನದಲ್ಲಿ ನೋಡುವಾಗ ಯೋಹಾನ 4:14ನೇ ಸಂಧಿಯಲ್ಲಿ ನೋಡ್ತೇನೆ, ನಾನು ಕೊಡುವ ನೀರನ್ನು ಕುಡಿಯುವವನಿಗೆ ಎಂದೂ ನೀರಡಿಕೆ ಆಗುವುದಿಲ್ಲ. ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ಹೊರತೆಯಾಗಿ ನಿತ್ಯ ಜೀವವನ್ನು ಉಂಟು ಮಾಡುವುದು ಎಂದು ಹೇಳಿದನು. ಈ ಕುಡಿಯುವ ನೀರು ನಿತ್ಯ ಜೀವ ಅಂದ್ರೆ ಏನು, ದೇವರಿಂದ ಬರುವ ವರಗಳು. ನಮ್ಗೆ ಯಾವ ವರಗಳು ನಮ್ಗೆ ಕೊಟ್ಟಿರ್ತಾರಲ್ಲ, ಆ ವರಗಳಿಂದ ನಾವು ಈ ಭೂಲೋಕದಲ್ಲಿ ಯಾರ್ಯಾರನ್ನು ನಾವು ಚಲಿಸ್ತೇವೆ. ಯಾರು ರೋಗಗಳಿಂದ ಬರ್ತಾರೋ, ಯಾರು ಕಷ್ಟಗಳಿಂದ ಬರ್ತಾರೋ, ಆದರೆ ವರಗಳ ಮೂಲಕನೇ ದೇವರು ಕಾರ್ಯ ಮಾಡುತ್ತಾನ. ಆ ವರಗಳಿಗೆ ಏನಂತ ಹೇಳಿದನು ದೇವರು, ಕುಡಿಯುವ ನೀರು ನಿತ್ಯ ಜೀವ, ನಾ ಕೊಡುವ ನೀರು ಕುಡಿದ್ರೆ ನಿನಗೆ ಎಂದಿಗೂ ನೀರಡಿಕೆ ಆಗಲ್ಲ ಅಂತ ಹೇಳ್ತಾನೆ ದೇವರು. ಈ ಸಮ್ಮುಖ ನಾವು ಹಳೆ ವಾಣಿಕ್ಯದಲ್ಲೂ ದೇವರು ಬರ್ದಿದ್ದ. ಯಾಕಂದ್ರೆ ಇವೆಲ್ಲ ಪ್ರವಾದನೆಗಳ ಮಾತು. ಆತನು ಬಂದು ಯಾವ್ದು ಕಾರ್ಯಗಳು ಮಾಡಬೇಕು, ಯಾವ ಕಾರ್ಯ ಮುಗಿಸ್ಬೇಕಂತೇಳಿ ಆತನ ಏನ್ ಮಾಡ್ದ, ಮೊದಲೇ ಆತನು ಹುಟ್ಟುವುದಕ್ಕಿಂತ 700 ವರ್ಷಗಳ ಹಿಂದೆ ಎಲ್ಲ ಪ್ರವಾದಿ ಮುಖಾಂತರ ಬರೆಯಲ್ಪಟ್ಟಿತ್ತು. 1000 ವರ್ಷ ಹಿಂದೆ ಬರೆಯಲ್ಪಟ್ಟಿತ್ತು. ಇವೆಲ್ಲ ಏನಾಯ್ತು, ಇವಾಗ ನೆರವೇರಲ್ಪಟ್ಟಿದೆ. ಹಾಗಾಗಿ ದೇವರು ತೀರಿತು ಅನ್ನುವ ಶಬ್ದ ಇಲ್ಲಿ ನಾವು ನೋಡಬೇಕು. ಆತನು ಕೊಡುವ ನೀರು ನಿತ್ಯ ಜೀವದ ನೀರು, ನಿಮಗೆ ಎಂದಿಗೂ ನೀರಡಿಕೆ ಆಗಲ್ಲ. ಆತನ ವರಗಳು, ಆತನ ಶಕ್ತಿ, ಆತನ ಪವಿತ್ರ ಆತ್ಮನ ವರಗಳು ನಿಮ್ಮಲ್ಲಿ ಬಂದಿದಾಗ ನಿಮಗೆ ಯಾವ ಕಷ್ಟ ಆಗಲು, ನೀವು ದೇವರನ್ನು ಸಮ್ಮುಖವಾಗಿ ಪ್ರತಿನಿತ್ಯ ನೀವು ಆತನ ನೀರು ಕುಡಿಯುವಂತರಾಗಿದ್ದೀರಿ. ನಿಮಗೆ ದೇವರ ಪವಿತ್ರಾತ್ಮನ ವರ ನಿಮ್ಮಲ್ಲಿದ್ದಾಗ ನೀವೇನ್ ಮಾಡ್ತೀರಿ, ಎಲ್ಲ ಕಾರ್ಯಗಳಿಗೆ ನಿಮಗೆ ಡಿಫೀಟ್ ಮಾಡುವಂತ ಒಂದು ಶಕ್ತಿ ದೇವರಿಂದ ನಿಮ್ಮಲ್ಲಿ ಬರ್ತದ. ಅದಕ್ಕಾಗಿ ನಿತ್ಯ ಜೀವ ಕೊಡುವ ನೀವು ಪರಲೋಕಕ್ಕೆ ಹೋಗ್ಬೇಕಾದ್ರೆ ಯಾವ್ದು ಬೇಕು, ಆ ಯೇಸು ಕೊಡುವ ನಿತ್ಯ ಜೀವ ಕೊಡ್ಬೇಕು. ನಾವು ಅದೇ ರೀತಿ ನೋಡ್ತೀವಿ. ಯೋಹಾನ ಬರೆದ ಸುವಾರ್ತೆ 7ನೇ ಸಂಧಿ 31-38 ವಚನದಲ್ಲಿ ಏನ್ ಮಾಡ್ತಾನ ದೇವರು, ಆ ಜಾತ್ರೆಯಲ್ಲಿ ಮಹಾ ದಿವಸವಾದ
ಕಡೆ ದಿನದಲ್ಲಿ ಯೇಸು ನಿಂತುಕೊಂಡು, ಯಾವನಿಗಾದರೂ ನೀರಡಿಕೆ ಆಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನನ್ನು ನಂಬಿದವನು ಹೊಟ್ಟೆ ಒಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕಾರವಾದ ನೀರಿನ ಹೊಳೆಗಳನ್ನು ಹರಿಸುವೆವು ಎಂದು ಕೂಗಿ ಹೇಳಿದನು. ಈ ಶಾಸ್ತ್ರದಲ್ಲಿ ಏನು ಬರ್ದಾರ? ದೇವರು ಏನಿದ್ದ, ನಾವು ಎಜಾಯೆಲ್ಲ ನೋಡ್ತೇವಲ್ಲ, ಅಲ್ಲಿ ಏನು ಬರ್ದಾನ? ಹಿ ಈಸ್ ಎ ಕೌನ್ಸಿಲರ್, ಅವ ಹೀಲರ್ ಅನ, ಆತ ಏನನ ಡೆಲಿವರೆನ್ಸ್ ಮಾಡವನ, ಆತ ಏನನ ಸರ್ವಶಕ್ತನನ, ಆತ ನಂಬಿಗಸ್ತನನ, ಆತ ಅದ್ಭುತ ಸ್ವರೂಪಿಯನ. ಇವೆಲ್ಲ ಏನವ? ವರಗುಳವ. ವರಗಳು ಎಲ್ಲಿಂದ ಬರ್ತಾವ? ನನ್ನ ಮೂಲಕ ಬರ್ತಾವ. ಯಾರು ನನ್ನ ಬಳಿ ಬರ್ತೀರಿ ಅವ್ರಿಗೆ ಮಾತ್ರ ಎಲ್ಲ ವರ ಕೊಡ್ತೀವಿ. ಅವ್ರು ಮಾತ್ರ ಏನ್ ಮಾಡ್ತೀರಿ? ಪರಲೋಕ ರಾಜ್ಯಕ್ಕೆ ಸೇರ್ತೀರಿ, ನಿತ್ಯ ಜೀವಿತ ಸೇರ್ತೀರಿ. ಯಾರೆಲ್ಲ ಈ ವರದ ಭಾಗಿಯಾಗಲ್ರಿ ಅಂದ್ರೆ, ಯಾರೆಲ್ಲ ನಂಬಲ್ರಿ, ಯಾರೆಲ್ಲ ನೀರು ಕುಡಿಯಲ್ರಿ, ಅವ್ರ ನರಕದ ಭಾಗ್ಯದಾಗ ಮಾತ್ರ ಇರ್ತಾರಂತ ಹೇಳಿ ದೇವರು ಇಲ್ಲಿ ಸೂಚಿಸುತ್ತಾನೆ. ಅದೇ ರೀತಿಯಾಗಿ ನಾವು ಪ್ರಕಟಣೆ 22:17 ನೋಡ್ತೇವೆ. ಆತ್ಮವನ್ನು ಮೊದಲಿಗಿತ್ತೀಯು ಬಾ ಅನ್ನುತ್ತಾರೆ, ಕೇಳುವವನು ಬಾ ಅನ್ನಲಿಲ್ಲ. ನೋಡು ಏನಲ್ಲತಾನ, ಮೊದಲಿತ್ತಿ ಬಾ ಅಂತ ಹೇಳಿ ಕರೀಲತ್ತಾನ. ಅದಕ್ಕೆ ಕೇಳಿದ್ರು ಏನ್ ಮಾಡ್ತಾರ? ಬರಲ್ಲ ಅಲ್ಲತಾನ. ಸೀದಾ ಮಾತಾಯ್ತ. ಬಾಯಾರಿದವನು ಬರಲಿ, ಇಷ್ಟವುಳ್ಳವನು ಜೀವ ಜಲವನ್ನು ಕ್ರಾಯವಿಲ್ಲದ ತೆಗೆದುಕೊಳ್ಳಲಿ. ದೇವರು ಎಲ್ಲ ವರಗಳು ಏನ್ ಮಾಡ್ಯಾನ? ಯಾವಾಗ ಆಸಕ್ತಿಯಿಂದ ಮನಪೂರ್ವಕವಾಗಿ ನೀ ರಕ್ಷಣೆ ಹೊಂದಿದಾಗ, ಯಾಕೆ ದೇವರಿಗೆ ಅಂಗೀಕರಿಸಿ ಈತನೇ ಕ್ರಿಸ್ತ, ಈತನೇ ಮಸ್ಯ, ಈತನೇ ರಕ್ಷಕ, ಈತನಿಂದನೇ ಎಲ್ಲ ನನಗೆ ಜೀವ ಜಲ ನೀರು ಸಿಗ್ತದ, ವರಗಳು ಸಿಗ್ತಾವ ಅಂದೆಲ್ಲ, ಅವಾಗ ನಿನಗೆ ವರಗಳಿಂದ ತುಂಬಿಸ್ತಾನ. ಹಾಗೆ ನಿನಗೆ ಟಂಗ್ಸ್ ಅಲ್ಲಿ ಪ್ರೇಯರ್ ಮಾಡ್ತೀನಿ, ನಿನಗೆ ವರಗಳು ಒಂದಾಗಿ ಒಂದಿಗೆ ನನ್ನ ಭಾಷೆ ಆಯ್ತು, ರೋಗ ಹೀಲಿಂಗ್, ಒಂದೊಂದು ಮಿನಿಸ್ಟ್ರಿ ತೆಕ್ಕೊಡೋದು, ದೇವರು ಏನ್ ಮಾಡ್ತಾನೆ? ಈ ಕಾರ್ಯಗಳು ಮಾಡ್ತಾನ. ಅದೇ ಜೀವ ಜಲದ ನೀರ್ ಬಗ್ಗೆ ದೇವರು ಆ ಪರಲೋಕದ ಮೇಲೆ ಹೇಳ್ತಾನ. ಅವನು ತನಗೆ ನೀರಡಿಕೆ ಆಗಿದ್ದ ನೀರಿನ ಬಗ್ಗೆ ಹೇಳ್ತಾ ಇಲ್ಲ. ಅದು ದೈಹಿಕವಾಗಿ ನೀರು ಬೇಕೈತೆ. ಆ ದೈಹಿಕವಾದ ನೀರು ಅವನ ಬಹಳಷ್ಟು ಆದ್ರ ಆತ್ಮಿಕವಾದ ನೀರಿನ ಬಗ್ಗೆ ಮಾತಾಡ್ತಾ ಇದ್ದಾನ. ಅವ ನಿತ್ಯ ಅವರಿಗೆ ಕುಡಿಯುವ ನೀರಿನ ಬಗ್ಗೆ ಹೇಳಲ್ಲ. ನೀವು ದಿನ ಕುಡಿಬೇಕಾಗ ನೀರಿರದ ಆತ್ಮಿಕ ನೀರು ಕುಡಿಬೇಕು. ಯಾವುದು? ಪವಿತ್ರಾತ್ಮನ ವರಗಳು. ಎಷ್ಟು ವರಗಳು? 9 ವರಗಳು, 9 ಫಲಗಳು. ಅದ್ರ ಮೇಲೆ ನಡೆಯುವ ಬಗ್ಗೆದಾಗ ದೇವರು ಆ ಸಿಲುಬೆ ಮೇಲೆ ಅಷ್ಟು ಕಷ್ಟದಾಗ ಯಾಕೆ ಹೇಳ್ತಾನೆ? ನನಗೆ ನೀರಡಿಕೆ ಆಗಿದೆ ಅಂದ್ರ, ನಾ ಬಂದಿದ ಕೆಲಸಗಳು ನಿಮ್ಗೆ ಏನೇನಿತ್ತವೆಲ್ಲ ಒಪ್ಪಿಸಿದೆ. ಇದು ಒಂದು ಕೆಲಸ ಅದ. ಯಾವುದು? ನೀವು ಆತ್ಮದಲ್ಲಿ ಬೆಳಿಬೇಕು, ನೀವು ವರದಲ್ಲಿ ತುಂಬಬೇಕು. ಹಾಗಾಗಿ ನಾವು ಪ್ರಕಟಣೆ 7:16-17 ನೋಡ್ತೇವೆ. ಇನ್ನು ಮೇಲೆ ಅವರಿಗೆ ಹಸಿವೆ ಇಲ್ಲ. ಯಾಕ ಹಸಿವೆ ಇಲ್ಲದ ಬರ್ತದ? ನೀ ದೇವರ ಸನ್ನಿಧಿದಾಗ ಆತನ ನೀರು ಕೊಂಡಿ, ಆತನ ವರದ ಮೇಲೆ ನಿಂತಿ ಅಂದ್ರ ನಿನ್ಗೆ ಯಾವ ಕಷ್ಟ ಬರ್ಲಿ, ದುಃಖ ಬರ್ಲಿ, ನೀನು ದೇವರಿಗೆ ಮೊರೆಯಿದಾಗ ಅದು ಅಲ್ಲೇ ನಾಶವಾಗಿ ಹೋಗ್ತದ. ಅದಕ್ಕೆ ದೇವ್ರ ಅಂತನ, ಇನ್ಮೇಲೆ ನಿನಗೆ ಹಸಿವೆ ಇಲ್ಲ, ಬಾಯಾರಿಕೆ ಇಲ್ಲ, ಅವರಿಗೆ ಬಿಸಿಲು ಯಾವ ಝಳವು ಬಡಿಯುವುದಿಲ್ಲ. ದೇವರ ಮಕ್ಕಳಿಗೆ ಬಿಸಿಲು ಗಾಳಿ ಚಳಿ ಅಂದ್ರೆ ದೇವರಿಗೆ ಆತ್ಮಿಕವಾಗಿ ಮಾತಾಡ್ತಾನೆ. ನಿನಗೆ ಯಾವ ರೋಗ ಬರಲ್ಲ, ಚಿಂತೆ ಬರಲ್ಲ, ದುಃಖ ಬರಲ್ಲ, ಯಾವ ಒಂದು ಗಾಳಿ ಆದ್ರೂ ನಿನ್ನ ದುಷ್ಟಾತ್ಮನು ಬಡಿಯೋದಿಲ್ಲ. ಯಾಕ? ನಿಂದಲ್ಲಿ ನಾನೇ ವಾಸ ಮಾಡ್ತಿದ್ದೆ ಅಂತ ದೇವ್ರು ಹೇಳ್ತಾನ. ಅದಕ್ಕಿದ 5ನೇ ಮಾತು ತೀರಿತು ಎನ್ನುವುದು ಬಹಳ ಮುಖ್ಯವಾದ ಮಾತಾಗುತ್ತೆ ನಿಮಗೆ. ಯಾಕಂದ್ರೆ ಯಾವಾಗ ನೀವು ದೇವರ ಆತ್ಮದ ತುಂಬಿ ಪವಿತ್ರಾತ್ಮ ಭರಿತರಾಗಿ ವರಗಳಿಂದ ತುಂಬಲ್ ಪಡಿತೀರಲ್ಲ, ಆತನ ರಾಜ್ಯಕ್ಕೆ ಹೋಗ್ತೀರಿ. ಹೆಂಗ ಐಶ್ವರ್ಯವಂತ ಮತ್ತ ಭಿಕ್ಷಕ ಲಾಜರಿಗೆ ಹೆಂಗ ಅವನು ಹೋಗಿ ಪರಲೋಕದ ಕುಂತಾನ, ಹಾಗೆ ನಿಮಗೆ ನಿತ್ಯ ಜೀವ ಸಿಗ್ತದ. ಆ ನಿತ್ಯ ಜೀವ ಪಡಿಬೇಕಾದ್ರೆ ಇಲ್ಲಿ ನಾವು ನಂಬಿಕಸ್ಥರಾಗಿರ್ಬೇಕು. ಆತನ ಸಿಂಹಾಸನ ಮೇಲೆ ಕೂಡ್ಬೇಕಾದ್ರ ಅಗ್ನಿಯಾದ ಯಜ್ಞದ ಕುರಿಯಾಗಿ ಆತನ ಏನ್ ಮಾಡ್ಯಾನ? ಆಲ್ರೆಡಿ ಆತನ ಶ್ರಮೆ ಪಟ್ಟು ಏನ್ ಮಾಡ್ಯಾನ? ತಂದೆ ಬಾಗ್ಲಾಗ ಅವನ ಒಂದು ಚೇರ್ ಅದ. ಯಾರ್ದು? ಜೀಸಸ್. ಆತನ ಯಜ್ಞ ಕುರಿಯಾಗಿ ಅಲ್ಲಿ ಕೂತಿದ್ದಾನ. ಹಾಗಾಗಿ ದೇವರು ಕೊಡುವ ನೀರಿಗೆ ನೀವು ತಪ್ಪಿಸ್ಬೇಕು. ನಿಮ್ಮ ನೀರು ನೀವೇ ಕುಡ್ದಿ ನೀವೇ ಚೆಲ್ತೀರಿ ದಿನ, ಅದು ದೇವರು ಕೇಳ್ತಿಲ್ಲ. ನಿಮ್ಗೆ ಆತ್ಮಿಕವಾದ ನೀರಿನ ಬಗ್ಗೆ ಆತನ ಮಾತಾಡ್ತಾನ. ಆತ್ಮಿಕ ವರಗಳ ಬಗ್ಗೆ ನಿಮ್ಗೆ ಮಾತಾಡ್ತಾ ಇದ್ದಾನ. ಆ ಸಿಲ್ಬೆದ ಮೇಲೆ ಆಡಿದ ನನಗೆ ನೀರಡಿಕೆ ಆಗಿದೆ ಎಂದು ಇದೇ ಆಗಿ ದೇವರು ಮಾತಾಡ್ತಾನ. ಈ ವಾಕ್ಯ ನಿಮ್ಗೆ ಎಲ್ಲರಿಗೂ ಮುಟ್ಟಿದಕ್ಕಾಗಿ ಸ್ತೋತ್ರ. ಆಮೇಲೆ